ನಾವಿರುವಂಥ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲರೂ ವಶೀಕರಣಕ್ಕಾಗಿ ಚಿತ್ರ ಮಾಡ್ತಾರೆ, ಆದರೆ ಇದು ನಿರ್ವಿಷೀಕರಣಕ್ಕಾಗಿ ಚಿತ್ರ ಮಾಡ್ತಿದ್ದಾರೆ. ಸಮಾಜದ ಓರೆ ಕೋರೆಗಳನ್ನೆಲ್ಲ ಎಲ್ಲರೂ ಉದ್ಯಮದ ರೀತಿಯಲ್ಲಿ ಕೆಲಸ ಮಾಡಿದರೆ ರಾಮ್ ಪ್ರಸಾದ್ ಅದನ್ನು ಮಾಧ್ಯಮ ಅಂತ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದಿನ ಚಿತ್ರಗಳಿಗೂ ನಾವೆಲ್ಲ ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ. ಈ ಚಿತ್ರವನ್ನು ಅವರು ಭಾಳ ಈ ಹಿಂದಿನಂತೆಯೇ ಇಷ್ಟಪಟ್ಟು ಮಾಡ್ತಿದ್ದಾರೆ. ಆ ಕಷ್ಟ ಇಷ್ಟಗಳನ್ನು ಒಪ್ಪಿಕೊಂಡೇ ಈ ಚಿತ್ರದ ಭಾಗವಾಗಿ ದುಡಿದಿದ್ದಕ್ಕೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಜನರನ್ನು ಸೆಳೆಯೋದಕ್ಕಾಗಿ ಅಂತೇಳಿ ನಾವು ಚಿತ್ರ ಮಾಡ್ತಿರ್ತೇವೆ. ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಂತ ಹಕ್ಕೊತ್ತಾಯ ಮಾಡ್ತೇವೆ. ಆದರೆ ಈ ಚಿತ್ರವನ್ನು ನಿರ್ವಿಷೀಕರಣ ಮಾಡ್ಕೊಂಡಿದ್ರೆ ವಿಷ ಎಷ್ಟು ಉಳಿದಿರ್ಬೋದು ನಮ್ಮಲ್ಲಿ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಹಿರಣ್ಣನವರು ಒಂದ್ಸಲಿ ಒಂದು ಮಾತು ಹೇಳಿದರು. ಇಲ್ಲಿ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದ್ರ ಬಗ್ಗೆ ಒಂದು ನೆನಪಾಯಿತು. ತುಂಬಿದ ಸಭೆಯಲ್ಲಿ ಒಮ್ಮೆ ಅವರು ಯಾರು ಹೇಳಿದ್ರಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರ ಎಲ್ಲ ನಾಟಕಗಳನ್ನು ತುಂಬ ಮಾಡಿದ್ದೀರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ತರೋಕ್ಕೆ ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಕೊಟ್ಟಂಥ ಉತ್ತರ ಹಿರಣ್ಣನವರು ಖಂಡಿತ ನಿಂತಿದೆ ಅಂತ ಹೇಳಿದ್ರು. ಎಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸಮಾಜದಲ್ಲಿ, ಎಲ್ಲಿ ನಿಂತಿದೆ ಅಂತ ಕೇಳಿದಾಗ, ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ ಅಂದ್ರಂತೆ. ನಿರ್ವಿಷೀಕರಣ ಒಂದು ಮಾಧ್ಯಮದ ಮುಖಾಂತರ ಸುಲಭ ಸಾಧ್ಯವಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿಟ್ಟಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ. ಮನೆಯಿಂದಲೇ ಆರಂಭವಾಗಬೇಕಾಗಿರುವಂಥ ದಾನ ಪ್ರಕ್ರಿಯೆ ಅದು. ದಾನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯಗ್ರಹವಾಸಿಗಳಾಗಿ ಬದುಕ್ತಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲೇ ನಾವು ಆದರೆ ಅನ್ಯ, ಬೇರಿನೆಲ್ಲಿ ಆಗುವೆವು ಮಾನ್ಯರಾಗೋದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನೂಚಾನ ನಡ್ಕೊಂಡ್ಬಂದಂಥ ಪದ್ಧತಿ. ಈ ಪದ್ಧತಿ ರದ್ದತಿ ಆಗದೇ ಇರಲಿ, ರಾಮ್ ಪ್ರಸಾದ್ ಅಂಥವರು ಇಂಥ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗಲಿ ಅನ್ನೋದೊಂದು ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳಿಗೂ ಹೇಳಿದ ಹಾಗೆ ಈ ಚಿತ್ರಕ್ಕೂ ಪೂರ್ಣ ಅಂದ ಏನು, ಚಿತ್ರದ್ದು ಪೂರ್ಣ ಕಥೆ ಅಂತ ನನಗೂ ಹೇಳಿಲ್ಲ ಅವರು. ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವರು ಹೇಳಿಕೊಟ್ಟಿದ್ದನ್ನು ಚಾಚು ತಪ್ಪದೆ ಮಾಡಲಾಗಿದೆ. ಈ ಇಡೀ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರದ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನು ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನಮನೊಂದೊಟ್ಟಿಗೆ ತಿಳಿಸ್ಬಿಡ್ತೇನೆ. ಮನಸ್ಸಿಲ್ಲದ ಶಾಸ್ತ್ರಜ್ಞ ಇವನು, ಅನ್ಯಮನಸ್ಕ ಶಾಸ್ತ್ರ ಇವನು ಪಾತ್ರವೇ ವಿಶೇಷವಾದ್ದು. ಇದರಲ್ಲೂ ಸಹ ಎಲ್ಲರೂ ಹೇಳ್ಕೊಂಡ ಹಾಗೆ ಆಯಾ ಪಾತ್ರಗಳನ್ನು ಈ ಹಿಂದೆ ನೋಡಿಯೇ ಇಲ್ಲ ಅಂತಲೇ ಹೇಳಿದ್ದಾರಲ್ಲ, ಆ ಥರದ್ದೇ ಪ್ರಾಯ ಇದರಲ್ಲೂ. ಆದರೆ ಇದನ್ನು ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಮನಸ್ವಭಾವದವರು, ಮನೋಭೂಮಿಕೆಯವರು ನಮ್ಮ ನಡುವೆ ಸಿಗ್ತಾರೆ. ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನು ಈ ಪಾತ್ರದ ಮುಖಾಂತರ ಹೇಳಕ್ಕೆ ಹೊರಟಿದ್ದಾರೆ ರಾಮ್ ಪ್ರಸಾದ್ರು. ವಿಷ ತುಂಬಿದೆ, ನಾವೆಲ್ಲ ವಿಷಕಂಠರೆ, ನೀಲಕಂಠರೆ. ವಿಷ ತುಂಬಿ ತುಡುಕ್ತಿದೆ. ನಾವು ತುಂಬ ಸಂತೆಯಲ್ಲಿ ನಿಂತ ಕಬೀರರ ಹಾಗೆ ಸುಮ್ಮನೆ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ವಿಷ ತುಂಬಿದೆ, ಅದಕ್ಕೆ ಪರಿಸರ ಮತ್ತು ಪರಿಸ್ಥಿತಿಯ ಕೊಡುಗೆ ಹೇರಳ ಇದೆ. ನಿರ್ವಿಷೀಕರಣ ಆಗಲಿ ಅನ್ನೋ ಆಶಯ ಈ ಚಿತ್ರದ್ದು ಅಂತ ನಾನು ಭಾವಿಸಿದ್ದೇನೆ.